ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಸ್ಟ್ರೋಲಜರ್ ಮಾತಾಡುವುದು. ಏನು ವಿಷಯನಪ್ಪ ಅಂದರೆ ವಾಸ್ತುನಲ್ಲಿ ಆಗ್ನೇಯ ಸ್ಥಾನ ನೋಡೋಣ. ಕೊನೆಯ ವಿಡಿಯೋದಲ್ಲಿ ನಾವು ಈಶಾನ್ಯ ಸ್ಥಾನ ನೋಡಿದ್ದೀವಿ. ಈಶಾನ್ಯದಲ್ಲಿ ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು, ಈಶಾನ್ಯದಲ್ಲಿ ಯಾವ ರೀತಿ ವಸ್ತುಗಳು ಇಡಬೇಕು ಮತ್ತು ಈಶಾನ್ಯದಲ್ಲಿ ದೇವರ ಮನೆ ನಿರ್ಮಾಣ ಮಾಡೋದ್ರ ಬಗ್ಗೆ, ಅಲ್ಲಿ ಅಗ್ನಿ ಹೊತ್ತಿಸೋದ್ರ ಬಗ್ಗೆ ಎಲ್ಲವೂ ನಾನು ನಿಮಗೆ ಕೊನೆಯ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಈ ದಿನದ ವಿಷಯ ಆಗ್ನೇಯ ಸ್ಥಾನ, ಅಡುಗೆ ಮನೆ, ಅಲ್ಲಿ ಅಗ್ನಿ ತತ್ವ ಇರುವುದು, ಪಂಚತತ್ವ ಮತ್ತು ಪಂಚಭೂತದಲ್ಲಿ ಇದೊಂದು ಪ್ರಮುಖವಾದ ಇದು ಅಗ್ನಿಯ ನಾವು ಆಗ್ನೇಯ ಸ್ಥಾನದಲ್ಲಿ ಸ್ಥಾಪಿಸ್ತೇವೆ. ಆಗ್ನೇಯ ಸ್ಥಾನ ಯಾವುದಂದರೆ ಪೂರ್ವ ಮತ್ತು ದಕ್ಷಿಣ ಸೇರುವ ಕಾರಣ ಆಗ್ನೇಯ ಸ್ಥಾನವಾಗುವುದು. ಇಲ್ಲಿ ಇದರಲ್ಲಿ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಎರಡೂ ಬರುವುದು. ಇದರಲ್ಲಿ ಪೂರ್ವ ಆಗ್ನೇಯ ನೀಚ ಸ್ಥಾನವಾದರೆ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನವಾಗುವುದು. ಇಲ್ಲಿ ಆಗ್ನೇಯ ಸ್ಥಾನದಲ್ಲಿ ಪ್ರಮುಖ ಅಂಶ ಹೇಳ್ತಾ ಇದ್ದೇನೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡೋದು ನೋಡಿ, ಯಾಕಪ್ಪ ಅಂದರೆ ಪ್ರಮುಖವಾದ ಅಂಶ ಇರ್ತದೆ. ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ವಿನಂತಿಪೂರ್ವಕವಾಗಿ. ಬನ್ನಿ ಆಗ್ನೇಯ ಸ್ಥಾನ ನೋಡೋಣ. ಆಗ್ನೇಯ ಸ್ಥಾನದಲ್ಲಿ ನಾವು ನೀರನ್ನು ಇಡಬಾರ್ದು, ನೀರು ಬೀಳಬಾರ್ದು, ಸಂಪ್ ಮಾಡಬಾರ್ದು ಮತ್ತು ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಕೆಲವು ಸಲ ನಾವು ಶೌಚಾಲಯ ನಿರ್ಮಾಣ ಮಾಡಿದ್ವಿ. ಅದು ಎಲ್ಲಿಪ್ಪ ಅಂತಂದರೆ ಪೂರ್ವ ಆಗ್ನೇಯ ನೀಚ ಸ್ಥಾನದಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಹುದು ಮತ್ತು ದಕ್ಷಿಣ ಆಗ್ನೇಯದಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡಬಾರ್ದು. ಇದು ಎಲ್ಲರೂ ತಿಳ್ಕೋಬೇಕಂತ ಅಂಶ. ಮತ್ತು ಇನ್ನೊಂದು ಪ್ರಮುಖ ಅಂಶ ಏನಪ್ಪ ಅಂದರೆ ಅಡುಗೆ ಮಾಡಬೇಕಾದ್ರೆ ಹೆಣ್ಮಕ್ಳು ಉತ್ತರ ಮುಖವಾಗಿ ಇಲ್ಲ ಪೂರ್ವ ಮುಖವಾಗಿ ನಿಂತು ಅಡುಗೆ ಮಾಡಬೇಕಂತ ನಮ್ಮ ಹಿರಿಯರು ಮತ್ತು ಕ್ಲಾಸಿಕಲ್ ಬುಕ್ ಹೇಳ್ತಾ ಇದ್ದಾವೆ. ಮತ್ತು ನೈಋತ್ಯಕ್ಕೆ ವಾಯುವ್ಯಕ್ಕೆ ಮುಖ ಮಾಡಿ ನಿಲ್ಲುವುದು ಅಷ್ಟು ಸಮಂಜಸವಲ್ಲ. ಬರುವುದು ಪಶ್ಚಿಮದ ನೈಋತ್ಯ ಬರುವುದು ಜಾಸ್ತಿ ಸೇರೋದು, ವಾಯುವ್ಯ ಸೇರುವುದಿಲ್ಲ. ನೈಋತ್ಯಕ್ಕೆ ಮುಖ ಮಾಡಿ ಅಡುಗೆ ಮಾಡುವ ಅಷ್ಟು ಒಳ್ಳೆಯದಲ್ಲ ಅಂತ ನಮ್ಮ ಹಿರಿಯರು ತಜ್ಞರು ಹೇಳ್ತಾ ಇದ್ದಾರೆ. ಅದು ಯಾಕೆ ನೋಡೋಣ. ಪ್ರಮುಖವಾಗಿ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡೋದು ನೋಡೋಣ. ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಿದಾಗ ನಾವು ಪೂರ್ವದಲ್ಲಿ ಒಂದು ದೊಡ್ಡ ವಿಂಡೋ ಇಟ್ಟಾಗ ಮಾತ್ರ ನಾವು ಅಲ್ಲಿ ಅಡುಗೆ ಮಾಡಿದರೆ ಶ್ರೇಯಸ್ಕರ ಮತ್ತು ಶ್ರೇಷ್ಠ. ಯಾಕಂದರೆ ಅಲ್ಲಿಂದ ಬರುವಂಥ ಇದು ಎನರ್ಜಿ, ಪಾಸಿಟಿವ್ ಎನರ್ಜಿ, ಆ ಎನರ್ಜಿ ಪ್ರಮುಖವಾಗಿರ್ತದೆ. ಆ ಎನರ್ಜಿ ಅಲ್ಲಿಂದ ಬರುವಂಥ ಗಾಳಿ ಬೆಳಕು ಆಹಾರದಲ್ಲಿ ಸೇರಿದಾಗ ಆಹಾರ ಜೀವಸತ್ವವಾಗಿ ಅಲ್ಲಿ ಬೇಡವಾದಂಥ ಅನ್ನೆಸರಂಥ ರೋಗ ನೀಡುವಂಥ ಬ್ಯಾಕ್ಟೀರಿಯಾ ಕೊಲ್ಲುವಂಥ ಶಕ್ತಿ ಇರುವುದು ಸೂರ್ಯನ ಕಿರಣಗಳಿಗೆ ಮಾತ್ರ. ಅಲ್ಲಿ ಸೂರ್ಯನ ಕಿರಣಗಳು ಸರಿಯಾಗಿ ಬೀಳದಿದ್ದರೆ ನಾವು ಮಾಡಿದ ಅಡುಗೆಯಲ್ಲಿ ಅಷ್ಟೊಂದು ಜೀವಸತ್ವ ಇರುವುದಿಲ್ಲ. ನಾವು ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮುಖ ಮಾಡಿ ಅಭಿಮುಖವಾಗಿ ಅಡುಗೆ ಮಾಡುವಾಗ ಅಲ್ಲಿ ಸೂರ್ಯ ಕಿರಣಗಳು ಬರದೇ ಹೋದರೆ ಅಲ್ಲಿ ನಾವು ಮಾಡಿದ ಅಡುಗೆಗೆ ಅಷ್ಟೊಂದು ಜೀವಸತ್ವ ಬರುವುದಿಲ್ಲ. ಆದ ಕಾರಣ ಅಲ್ಲಿ ಅಷ್ಟೊಂದು ಅದು ನಾವು ಪ್ರಮುಖ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಆದರೆ ವಾಸ್ತವ ರೀತಿ ನೋಡಿದಾಗ ಅಥವಾ ಉತ್ತರ ಮತ್ತು ಪೂರ್ವ ಇದು ಅಭಿವೃದ್ಧಿ ಸ್ಥಾನ, ಇದು ಒಳ್ಳೆಯ ಸ್ಥಾನ, ಇದು ಸೂರ್ಯನ ಸ್ಥಾನ ಇರುವುದರಿಂದ ಆ ವಿಷಯ ತಿಳ್ಕೊಂಡು ಮಾತ್ರ ನಾವು ಅಡುಗೆ ಮಾಡಬಹುದು. ಬಟ್ ಅಲ್ಲಿ ಬರುವಂಥ ಜೀವಸತ್ವಗಳು ಬರದೇ ಇದ್ದಾಗ ನಾವು ಮಾಡಿದ ಅಡುಗೆಗೆ ಅಷ್ಟು ಯಾವುದೇ ರೀತಿಯ ಪವರ್ ಇರುವುದಿಲ್ಲ. ಯಾಕಂದರೆ ನಾವು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡೋ ಕಾರಣವೇ ಅದು. ಅಲ್ಲಿಂದ ಬರುವಂಥ ಜೀವಸತ್ವಗಳು, ಬರುವಂಥ ಗಾಳಿ, ಅಲ್ಲಿಂದ ಬರುವಂಥ ಒಳ್ಳೆಯ ಎನರ್ಜಿ, ಸೂರ್ಯನ ಕಿರಣಗಳು, ಸೂರ್ಯನ ಪೂರ್ವದ ಉದಯವಾಗಿ ಅವನ ಕಿರಣಗಳು ಉತ್ತರ ಮತ್ತು ದಕ್ಷಿಣ ಆಗ್ನೇಯದಿಂದ ಮನೆ ಪ್ರವೇಶ ಮಾಡುತ್ತದೆ. ಆ ಕಾರಣ ಅಲ್ಲಿಂದನೇ ನಾವು ಪ್ರಮುಖವಾದ ಅಂಶ ಆದ ಕಾರಣ ನಾವು ಅಗ್ನಿಯನ್ನು ಅಲ್ಲಿ ಸ್ಥಾಪನೆ ಮಾಡುವುದು. ಮತ್ತು ಆಗ್ನೇಯದಲ್ಲಿ ನೀರು ಇಡಬಾರ್ದು, ನೀರು ಬೀಳಬಾರ್ದು ಅಂತ ಹೇಳ್ತಾರೆ. ಅಡುಗೆ ಮಾಡಬೇಕು ಅನಿವಾರ್ಯ ಕಾರಣ ನಾವು ನೀರನ್ನು ಸಂಗ್ರಹಣೆ ಮಾಡಲೇಬೇಕು. ನೀರಿನ ತೊಟ್ಟಿನಲ್ಲಿ ಇಡಬಾರ್ದು ಅಂತ ನಮ್ಮ ತಜ್ಞರು ಹೇಳ್ತಾರೆ. ಆದರೆ ನೀರು ಸಂಗ್ರಹಣೆ ಮಾಡೋದೊಂದು ತೊಟ್ಟಿ ಆದಂಥ ರೀತಿಯ ಸಂಪ್ ಮಾಡುವುದು, ಭೂಮಿ ಒಳಗಡೆ ನೀರಿಡುವುದು, ಸಂಗ್ರಹಣೆ ಎಲ್ಲ ರೀತಿ ಬರುತ್ತದೆ. ತೊಟ್ಟಿ ಆದರೂ ಸರಿ, ಮಣ್ಣಿಲ್ಲ ನಾವು ಹಂಡೆ ತಪ್ಪೆಲಿ ಅಂತ ಇಡ್ತೇವೆ, ಅದಾದರೂ ಸರಿ, ಯಾವುದಾದ್ರು ನೀರು ಸಂಗ್ರಹಣೆ. ಆದರೆ ಇಲ್ಲಿ ಚರ ನೀರು ಮತ್ತು ಸ್ಥಿರ ನೀರಾಗುತ್ತದೆ. ನಾವು ಸಂಪನ್ನ ಮಾಡಿದಾಗ ಅದು ಸ್ಥಿರ ನೀರು. ನಾವು ಆಗ್ನೇಯ ಸ್ಥಾನದಲ್ಲಿ ತೊಟ್ಟಿ ಮಾಡಿದಾಗ, ನೀರಿನ ತೊಟ್ಟಿ ಮಾಡಿದಾಗ ಅದು ಸಂಗ್ರಹವಂಥ ನೀರು ಸ್ಥಿರ ನೀರಾಗುವುದು. ಅದೇ ನಾವು ಒಂದು ನಮ್ಮ ಕಡೆ ಹೇಳ್ತಾರೆ ಹಂಡೆ ಟಾಕಿ ಅಂತ ಹೇಳ್ತಾರೆ, ಆ ಕೊಡ, ಬಿಂದಿಗೆ, ತಂಬಿಗೆ ಅದರಲ್ಲಿ ನೀರು ಸಂಗ್ರಹಣೆ ಮಾಡೋದು ಚರ ನೀರು. ಆ ನೀರು ಬಳಕೆ ಆಗ್ತಾ ಇರ್ತದೆ ಮತ್ತು ಶೇಖರಣೆ ಆಗ್ತಾ ಇರ್ತದೆ. ಪ್ರತಿದಿನ ನೀರನ್ನ ಚೆಲ್ತಾ ಇರ್ತೇವೆ ಮತ್ತು ನೀರು ಶೇಖರಣೆ ಮಾಡ್ತಾ ಇರ್ತೇವೆ. ಈ ಕಾರಣ ಈ ನೀರು ಚರ ನೀರಾಗುವುದು, ಆ ನೀರು ಸ್ಥಿರವಾಗುವುದು. ಈ ಸ್ಥಿರ ನೀರು ತೊಂದರೆ ಮಾಡುವುದರಿಂದ ಆ ನೀರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಅದಕ್ಕೆ ಅಲ್ಲಿ ನಾವು ಯಾವುದೇ ಕಾರಣಕ್ಕೆ ತೊಟ್ಟೆ ಮಾಡಬಾರ್ದು ಅಂತ ಹೇಳ್ತೇವೆ. ಯಾಕಪ್ಪ ಅಂದರೆ ಇನ್ನೊಂದು ಪ್ರಮುಖ ಅಂಶ ಏನಂದರೆ, ನಾವು ದಕ್ಷಿಣ ಆಗ್ನೇಯ ಅಥವಾ ಪೂರ್ವ ಆಗ್ನೇಯದಲ್ಲಿ ನಾವು ನೀರಿನ ತೊಟ್ಟಿ ಮಾಡಿದಾಗ ಅಲ್ಲಿ ಸೂರ್ಯನ ಕಿರಣಗಳು ಬರದೇ ಇದ್ದಾಗ, ಸೂರ್ಯನ ಕಿರಣಗಳು ಬೀಳದಿದ್ದಾಗ ಅಲ್ಲಿರುವಂಥ ನೀರಲ್ಲಿ ನೀರು ನಿಂತು ಅದು ಸಂಗ್ರಹಣೆಯಾಗಿ ಇಲ್ಲಿ ಪಾಚಿ ಕಟ್ಟಿ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಆ ಬ್ಯಾಡ್ ಬ್ಯಾಕ್ಟೀರಿಯಾ ಏನಾದರೂ ಮಾನವನ ಶರೀರ ಒಳಗೆ ಅಥವಾ ಅಡುಗೆ ಒಳಗೆ ಪ್ರವೇಶವಾಗಿ ಆ ಆಹಾರವನ್ನು ಈ ವ್ಯಕ್ತಿ ಸೇವಿಸೋದ್ರಿಂದ ಅವನ ಆರೋಗ್ಯದಲ್ಲಿ ತೊಂದರೆ ಕಾಣಿಸೋದು. ಈ ಕಾರಣದಿಂದ ನಾವು ಅಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಟಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಅಂಶ ಇಲ್ಲ. ಯಾಕಂದರೆ
ಪೂರ್ವ ನೀಚ ಸ್ಥಾನ, ಪೂರ್ವ ಆಗ್ನೇಯ ನೀಚ ಸ್ಥಾನವಾದ ಅಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡ್ತೇವೆ. ಯಾಕಂದ್ರೆ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದಾಗ ನಮ್ಮ ಶಾಸ್ತ್ರಜ್ಞರು ಹೇಳ್ತಾರೆ ಅಲ್ಲಿ ಶೌಚಾಲಯ ನಿರ್ಮಾಣ ಮಾಡಬಹುದು ಅಂತ, ಮತ್ತು ಅಲ್ಲಿ ನೀರು ಸಂಗ್ರಹ ಮಾಡಬಾರ್ದು ಅವರೇ ಹೇಳ್ಬೋದು, ಶೌಚಾಲಯ ಮಾಡು ಅಂತ ಅವರೇ ಹೇಳ್ಬೋದು, ಎರಡು ನಾವು ಹೇಳೋವರೇ. ಯಾಕಂದರೆ ಅಲ್ಲಿ ನಾವು ಶೌಚಾಲಯ ಮಾಡಿದಾಗ ನೀರು ಬೀಳೋದಿಲ್ವಾ, ಅಲ್ಲಿ ನೀರು ಸಂಗ್ರಹಣ ಆಗಲ್ವಾ, ಅದು ತೊಂದರೆ ಆಗೋಲ್ವಾ, ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೇ ಆಗುತ್ತದೆ. ಇದನ್ನು ನಾವು ಗಮನಿಸಬೇಕು. ಇದರಲ್ಲಿ ಪ್ರಮುಖವಾದ ಅಂಶ ಗಮನಿಸಬೇಕು. ನಾವು ಗಮನಿಸಿದ್ರೆ ಸುಮ್ಮನೆ ಅವ್ರು ಹೇಳಿದರು ಅಲ್ಲಿ ನೀರು ಸಂಗ್ರಹ ಮಾಡಬಾರ್ದು ತಲೆ ಇಟ್ಕೊಂಡು ನಾವು ಸಮಸ್ಯೆ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಕ್ವಶನ್ ಮಾಡಿದ್ದೀನಿ. ಈಶಾನ್ಯದಲ್ಲಿ ನಾವು ದೇವರ ಮನೆ ನಿರ್ಮಾಣ ಮಾಡಿದಾಗ ಅಲ್ಲಿ ಧೂಪ ದೀಪೋತ್ಸವದಿಂದ ಅದು ಜಲತತ್ವಕ್ಕೆ ಅಗ್ನಿತತ್ವ ತೊಂದರೆ ಮಾಡೋದು ನಮ್ಮ ಹಿರಿಯರು ಹೇಳಿದ್ರು, ನಮ್ಮ ತಜ್ಞರು ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಕ್ರಾಸ್ ಕ್ವಶನ್ ಇಲ್ಲೂ ಮಾಡಿದ್ದೀನಿ ನಾನು. ಇವಾಗ ಆಗ್ನೇಯ ಸ್ಥಾನದಲ್ಲಿ ನೀರನ್ನು ಸಂಗ್ರಹ ಮಾಡಿ ತೊಂದರೆ ಆಗೋ ವಿಷಯಗಳನ್ನ ಹೇಳಿದ್ದೀವಿ. ಅದೇ ರೀತಿ ಆ ವಿಡಿಯೋದಲ್ಲಿ ಹೇಳುವಂಥ ಕ್ರಾಸ್ ಕ್ವಶನ್ ನೋಡಿಕೊಂಡು ಇದನ್ನು ವಿಚಾರ ಮಾಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಅಲ್ಲಿ ನೀರು ಸಂಗ್ರಹಣೆ ಮಾಡಬಹುದು, ಸಂಪನ್ನು ಮಾತ್ರ ಮಾಡಬಾರ್ದು. ಕಾರಣ ಅಷ್ಟೇ, ಸಂಪ್ ಯಾಕೆ ಮಾಡಬಾರಪ್ಪ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವುದು. ಅಲ್ಲಿ ಸೂರ್ಯನ ಕಿರಣ, ಪ್ರಖರವಾದ ಸೂರ್ಯನ ಕಿರಣ ಬಿದ್ದು ಬ್ಯಾಕ್ಟೀರಿಯಾನ ನಾಶ ಮಾಡುವಂಥ ಶಕ್ತಿ ಇರುವುದಿಲ್ಲ. ಆದ ಕಾರಣ ಅಲ್ಲಿ ಸಂಪ್ ಮಾಡೋದು ಅಷ್ಟು ಒಳ್ಳೆಯದಲ್ಲ, ಅಷ್ಟು ಸಮಂಜಸವಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ಮತ್ತು ಇನ್ನು ಯಮನ ಸ್ಥಾನ, ಆಗ್ನೇಯ ಯಮನ ಸ್ಥಾನ, ದಕ್ಷಿಣ ಅನ್ನೋದು ಯಮನ ಸ್ಥಾನ ಆಗ್ಬೋದು. ಅಲ್ಲಿ ಯಮನ ಸ್ಥಾನ ದಕ್ಷಿಣ ಆಗ್ನೇಯಕ್ಕೆ ದಕ್ಷಿಣ ಮುಖ ಮಾಡಿ ಅಡುಗೆ ಮಾಡಿ ತೊಂದರೆ ಆಗೋದು ನಮ್ಮ ಹಿರಿಯರು ಹೇಳ್ತಾರೆ. ಅದಕ್ಕೂ ಕಾರಣ ಇದೆ. ಅದೇನಪ್ಪ ಕಾರಣ ಅಂದರೆ ಅಲ್ಲಿಂದ ಯಾವುದೇ ರೀತಿಯ ಪ್ರಮುಖ ಅಂಶ ಬರುವುದಿಲ್ಲ, ದಕ್ಷಿಣದಿಂದ ಯಾವುದೇ ರೀತಿಯ ಪ್ರಮುಖ ಅಂಶ ಬರುವುದಿಲ್ಲ, ಪಾಸಿಟಿವ್ ಎನರ್ಜಿ ಬರುವುದಿಲ್ಲ. ಆದ ಕಾರಣ ಮಾತ್ರ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡೋದಲ್ಲಿ, ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡೋದಲ್ಲಿ ಹೇಳ್ತಾರೆ. ಊಟನ ಮಾಡಬಾರಂತ ತುಂಬ ಕೆಲವು ವಿಷಯದಲ್ಲಿ ತುಂಬ ತಜ್ಞರು ಹೇಳಿದ್ದಾರೆ. ಅದು ಒಂದು ವಿಷಯ. ಇದು ದಕ್ಷಿಣ ಸ್ಥಾನ ಯಮ ಸ್ಥಾನದ ಪದೇ ಪದೇ ಆ ಸ್ಥಾನ ನೋಡೋದ್ರಿಂದ ನಮಗೆ ನೆಗೆಟಿವ್ ಆಗುವಂಥ ಅಥವಾ ನೆಗೆಟಿವ್ ಯೋಚನೆ ಬರುವಂಥ ಕಾರಣಗಳು, ಅದು ಚಾನ್ಸಸ್ ತುಂಬ ಇರ್ಬೋದು. ಆದ ಕಾರಣ ನಾವು ಯಾವ ರೀತಿ ಯೋಚನೆ ಮಾಡ್ತೇವಲ್ಲ ಅದೇ ರೀತಿ ಬದುಕುವಂಥ ಒಂದು ಮಾತು ಇದೆ. ಅದೇ ಕಾರಣ ಇಲ್ಲಿ ಆ ಸ್ಥಾನ ನೋಡೋದ್ರಿಂದ ನಮಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಯಮನ ಸ್ಥಾನ ನೋಡಬಾರ್ದು, ಯಮನ ಸ್ಥಾನಕ್ಕೆ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿಂದ ಒಳ್ಳೆ ಗಾಳಿ ಬೆಳಕು ಬಂದರೆ ತೊಂದರೆ ಇಲ್ಲ, ಯಾಕಂದರೆ ಅದು ಉಚ್ಚ ಸ್ಥಾನವಾಗಿರುವುದು. ಆದರೂ ಪೂರ್ವಕ್ಕಿರುವಷ್ಟು ಪ್ರಾಮುಖ್ಯತೆ ದಕ್ಷಿಣ ಆಗ್ನೇಯಕ್ಕೆ ಇಲ್ಲ, ಪೂರ್ವ ಆಗ್ನೇಯಕ್ಕಿರುವಷ್ಟು ಪ್ರಾಮುಖ್ಯತೆ ದಕ್ಷಿಣ ಆಗ್ನೇಯಕ್ಕಿಲ್ಲ. ದಕ್ಷಿಣ ನಾವು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ನಮ್ಮ ದಕ್ಷಿಣ ಇರುವಂಥ ಸ್ಥಾನವನ್ನು. ಯಾಕಂದರೆ ಯುಟಿಲಿಟಿ ಮಾಡೋದೇ ಅಲ್ಲಿ ದಕ್ಷಿಣದಲ್ಲಿ. ನಾವು ಪೂರ್ವಕ್ಕೆ ಬಾಗಿಲಿದ್ದಾಗ ಅಥವಾ ಉತ್ತರಕ್ಕೆ ಬಾಗಿಲಿದ್ದಾಗ ನಮ್ಮ ಹಿತ್ತಲ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿ ನಾವು ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಕೆಲಸ ಮಾಡಿದಾಗ ನೀರು ಬೀಳುವಂಥ ಚಾನ್ಸಸ್ ತುಂಬ ಇರುವುದು. ಅದು ಆಗ್ನೇಯಕ್ಕೆ ತುಂಬ ಶೇಖರಣೆ ಆಗುವುದು. ಆದ ಕಾರಣ ಆಗ್ನೇಯದಲ್ಲಿ ನೀರು ಬೀಳೋದ್ರಿಂದ ಹೆಣ್ಣು ಮಕ್ಕಳು ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂದರೆ ಆಗ್ನೇಯದಲ್ಲಿ ನೀರು ಬೀಳುವುದು, ಅಲ್ಲಿ ಪದೇ ಪದೇ ನೀರು ಬಿದ್ದು ಪಾಚಿ ಕಟ್ಟಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಆ ಬ್ಯಾಕ್ಟೀರಿಯಾ ಹೆಣ್ಣು ಮಕ್ಕಳ ಜೀವಕ್ಕೆ ಸೇರುವುದರಿಂದ ರೋಗ ರುಜಿನ ಬರುತ್ತದೆ. ಯಾಕಂದರೆ ಅಡುಗೆ ಮನೆಯಲ್ಲಿ ಸದಾಕಾಲ ವಾಸಿಸೋರು ಹೆಣ್ಮಕ್ಕಳೇ, ಅಲ್ಲಿ ಜಾಸ್ತಿ ಅಲ್ಲಿ ಒಡನಾಟ ಇರೋದು ಹೆಣ್ಮಕ್ಕಳು, ಗಂಡು ಮಕ್ಕಳದ್ದು ಯಾರ್ದು ಇರುವುದಿಲ್ಲ. ಆದ ಕಾರಣ ಅಲ್ಲಿ ಅವರು ಇರೋದ್ರಿಂದ ಆ ಬ್ಯಾಕ್ಟೀರಿಯಾ ಬಂದವರು ಶರೀರ ಸೇರಿ ಅವರು ರೋಗ ರುಜಿನಿಗೆ ಸೇರಿ ಅನಾರೋಗ್ಯ ತುತ್ತಾಗುತ್ತಾರೆ. ಈ ಕಾರಣದಿಂದ ನಾವು ಆಗ್ನೇಯ ಸ್ಥಾನದಲ್ಲಿ ನೀರು ಬೀಳಬಾರ್ದು ಅಂತ ಹೇಳ್ತೇವೆ ಅಷ್ಟೇ. ಅದನ್ನು ಬಿಟ್ಟು ಮತ್ತೆ ಬೇರೆ ವಿಷಯ ಇಲ್ಲ. ಆದರೆ ನೀರು ಬೀಳೋದು ಅಷ್ಟು ಒಳ್ಳೆಯದಲ್ಲ. ಶುಕ್ರನ ಸ್ಥಾನ ಅಲ್ಲಿ ಮತ್ತು ಅಗ್ನಿ ಸ್ಥಾನ ಆಗ್ನೇಯದಲ್ಲಿ ನೀರು ಬೀಳೋದು ಅಷ್ಟು ಸಮಂಜಸವಲ್ಲ, ವಿರುದ್ಧವಾದ ಅಂಶ. ಆದರೆ ನೀರು ಬೀಳುವುದು ಸ್ಥಿರಣ ವಿಚಾರ ಮಾಡಬೇಕು. ನೀರು ಪದೇ ನಿಂದಿರಬಾರ್ದು. ಆಗ್ನೇಯ ಸ್ಥಾನದಲ್ಲಿ ನೀರು ನಿಂದಿರುವುದರಿಂದ ಅದು ಯಮನ ಸ್ಥಾನ. ಅಲ್ಲಿ ಅದು ಯಮ ಅಂತಂದರೆ ನೆಗೆಟಿವ್ ಥಾಟ್. ನಮ್ಮ ಹೆಣ್ಮಕ್ಳು ಯಮನ ಸ್ಥಾನ ನೋಡಿ ಅಡುಗೆ ಮಾಡೋ ನೆಗೆಟಿವ್ ಥಾಟ್, ಅಲ್ಲಿಂದ ಬರುವಂಥ ಗಾಳಿ ಬೆಳಕು ನೆಗೆಟಿವ್ ಥಾಟ್ ಆಗಿ ತೋರುವುದು, ಅದರಿಂದ ತೊಂದರೆ ಆಗೋದು ಹೆಣ್ಮಕ್ಳಿಗೆ. ಈ ಕಾರಣದ ಮಾತ್ರ ನಾವು ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ಪೂರ್ವ ಉತ್ತರಕ್ಕೆ ಅಡುಗೆ ಮಾಡಿದರೂ ಅದರಿಂದ ಬೆಳಕು ಗಾಳಿ ಬಂದರೆ ಅದು ಪ್ರಮುಖ, ಇಲ್ಲಪ್ಪ ಅಂದರೆ ಅದು ಅಷ್ಟೊಂದು ಜೀವಸತ್ವ ಇರುವುದಿಲ್ಲ. ಇದನ್ನ ಎಲ್ಲರೂ ತಿಳ್ಕೋಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕೆಲವು ಸಲ ನಾವು ಆಗ್ನೇಯ ಸ್ಥಾನದಲ್ಲಿ ಪೂರ್ವ ಆಗ್ನೇಯ ಶೌಚಾಲಯ ನಿರ್ಮಾಣ ಮಾಡೋದು ಅನಿವಾರ್ಯತೆ ಬರುತ್ತೆ. ಮತ್ತು ಅಲ್ಲಿ ಹೇಳಿದ್ದಾರೆ, ಯಾಕಂದರೆ ಆ ವಾಯು ಬಿಟ್ಟರೆ ನೆಕ್ಸ್ಟ್ ಸ್ಥಾನ ಬರುವುದೇ ನೀಚ ಸ್ಥಾನ ಪೂರ್ವ ಆಗ್ನೇಯ. ಅಲ್ಲಿ ನಾವು ಶೌಚಾಲಯ ನಿರ್ಮಾಣ ಮಾಡಬಹುದು. ಅಲ್ಲಿ ಗುಂಡಿನ ಮಾತ್ರ ತೋಡಬಾರ್ದು ಅಷ್ಟೇ, ಅಲ್ಲಿ ಗುಂಡಿ ಮಾತ್ರ ತೋಡಬಾರ್ದು. ಶೌಚಾಲಯ ಮಾಡಬಹುದು, ಶೌಚಾಲಯ ನಿರ್ಮಾಣ ಅಲ್ಲಿ ಮಾಡಬಹುದು. ಆದರೆ ಮಾಡಿದರೂ ಅದು ಕ್ಲೀನಾಗಿರಬೇಕು, ವ್ಯವಸ್ಥಿತವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯ ನೀರು ನಿಂದಿರುವುದಾಗಲಿ, ಬ್ಯಾಕ್ಟೀರಿಯಾ ಹುಟ್ಟುವಂಥ ಪ್ರದೇಶವಾಗಲಿ, ಕೊಳಚೆ ಆಗಲಿ ಮಾಡಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಆಗ್ನೇಯ ಸ್ಥಾನವನ್ನು ಸರಿಯಾಗಿ ನೋಡ್ಕೋಬೇಕು. ಆಗ್ನೇಯ ಸ್ಥಾನದಲ್ಲಿ ಅಗ್ನಿ ಉತ್ಪತ್ತಿ ಮಾಡಬೇಕು. ಅದು ಇನ್ನೂ ಕೆಲವು ಹಿರಿಯರು ಹೇಳ್ತಾರೆ, ಕೆಲವು ತಜ್ಞರು ಹೇಳ್ತಾ ಇದ್ದಾರೆ, ನಾವು ಕಾರ್ನರ್ಕೇ ಗ್ಯಾಸ್ ಇಡಬೇಕು, ಅಲ್ಲೇ ಅಗ್ನಿ ಉತ್ಪತ್ತಿ ಮಾಡಬೇಕು, ಅಲ್ಲೇ ಆಹಾರ ತಯಾರು ಮಾಡಬೇಕಂತ ನಮ್ಮ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಅದು ಅಷ್ಟು ಸಮಂಜಸವಲ್ಲ. ಯಾಕಪ್ಪ ಅಂದರೆ
ಆಗ್ನೇಯ ಸ್ಥಾನ ಅಂದ್ರೆ ಆಗ್ನೇಯನೇ, ಅದು 10 ಅಡಿ ಆದರೆ 8 ಅಡಿ ಆಗಲಿ, ಅಲ್ಲಿ ಏನೇ ಬರೀ ಕಾರ್ನರ್ ಮಾತ್ರ ಬರೋದಲ್ಲ. 8 ಅಡಿ 10 ಅಡಿ ನಾವು ಎಷ್ಟೇ ರೂಮ್ ಇಟ್ಕೊಂಡಿದ್ರು ಅದು ಎಲ್ಲವೂ ಆಗ್ನೇಯ ಸ್ಥಾನವಾಗಿರುವುದು. ಅಲ್ಲಿನ ಎಲ್ಲಿಂದ ಅಡಿಗೆ ಮಾಡಿದ್ರು ಅದು ಒಳ್ಳೆಯದೇ, ಅದರಲ್ಲಿ ಏನು ಕೆಟ್ಟದ್ದಿಲ್ಲ. ಆದರೆ ಅಲ್ಲಿಂದ ಗಾಳಿ ಬೆಳಕು ಬರೋದು ಮುಖ್ಯ. ಗಾಳಿ ಬೆಳಕು ಬರದೆ ನಾವು ಯಾವುದೇ ಕಾರ್ನರ್ಗೆ ಅಡಿಗೆ ಮಾಡಿದ್ರು ವೇಸ್ಟ್. ನಾವು ಅತಿ ನೇರವಾಗಿ 90 ಡಿಗ್ರಿ ಇಟ್ಟು ಆ ಡಿಗ್ರಿಯಲ್ಲೇ ಒಲೆ ಇಟ್ಟು ಅಲ್ಲೇನು ಅಡುಗೆ ಮಾಡಿದ್ರು ಅಲ್ಲಿಂದ ಗಾಳಿ ಬೆಳಕು, ಪೂರ್ವದಿಂದ ಗಾಳಿ ಬೆಳಕು ಬರದೇ ಇದ್ದರೆ ನಾವು ಮಾಡಿದ ಆಹಾರದಲ್ಲಿ ಯಾವುದೇ ಕಾರಣಕ್ಕೂ ಜೀವಸತ್ವ ಇರುವುದಿಲ್ಲ. ಆಹಾರ ಉಣ್ಣುವುದು ಜೀವಸತ್ವ ಸರಿಯಾಗಿ ದೇಹಕ್ಕೆ ದೊರಕಿ ದೇಹ ಪುಷ್ಟಿ ಆಗಲಿ ಅನ್ನೋದು. ಅದೇ ಜೀವಸತ್ವ ಬರದೆ ನಾವು ಕಾರಣಕ್ಕಿಟ್ಟು 90 ಡಿಗ್ರಿಲೇ ಒಲೆನಿಟ್ಟು ಅಲ್ಲೇ ಒಲೆ ಹೊತ್ತಿಸಿ ಅಡುಗೆ ಮಾಡಿದರೆ ಅಷ್ಟೊಂದು ಅದು ಶುದ್ಧವಾಗಿರೋಲ್ಲ ಮತ್ತು ಆಹಾರದಲ್ಲಿ ಜೀವಸತ್ವ ಇರುವುದಿಲ್ಲ. ಈ ಅಂಶನ ಎಲ್ಲರೂ ಸರಿಯಾಗಿ ಗಮನಿಸಿ ಈ ವಿಡಿಯೋನ ಸರಿಯಾಗಿ ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಈ ಆಗ್ನೇಯ ಸ್ಥಾನದಲ್ಲಿ ನೀರು ಬಿದ್ದರೂ ಅನಿವಾರ್ಯ ಕಾರಣದಿಂದ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ತುಂಬ ಪ್ರಾಮುಖ್ಯತೆ, ಅದು ಪ್ರಮುಖ ಅಂಶ. ನೀರನ್ನು ಅಲ್ಲಿ ಎಷ್ಟೇ ಬೀಳಲಿ ತೊಂದರೆ ಇಲ್ಲ, ಆದರೆ ಅದು ಸ್ವಚ್ಛವಾಗಿರಬೇಕು. ಆ ಜಾಗ ನೀರು ಬಿದ್ದು ನೀವು ಯಾವುದೇ ಕೆಲಸ ಮಾಡಲಿ, ಬಟ್ಟೆ ತೊಳೆಯಲಿ, ಪಾತ್ರೆ ತೊಳೆದ ನಂತರ ಅದು ನೀರು ಸ್ವಚ್ಛವಾಗಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗದಂತೆ ಡ್ರೈ ಮಾಡಿ ಒಣಗಿದ ಪ್ರದೇಶ ಥರ ಇಟ್ಕೊಳ್ಳೋದ್ರಿಂದ ಯಾವುದೇ ತೊಂದರೆ ಇಲ್ಲ. ಅದು ಹಸಿ ಆಗಿರೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವುದು, ಕೊಳಚೆ ಉತ್ಪತ್ತಿ ಆಗುವುದು, ಇದರಿಂದ ತೊಂದರೆ ಆಗುವುದು ಹೆಣ್ಮಕ್ಕಳಿಗೆ. ಇದರಿಂದನೇ ಮಾತ್ರ ಹೆಣ್ಮಕ್ಳಿಗೆ ಅನಾರೋಗ್ಯ ಬರುವುದು, ಇದನ್ನು ಬಿಟ್ಟರೆ ಬೇರೆ ಅಂಶ ಇರುವುದಿಲ್ಲ. ಮತ್ತು ಕೆಲವು ಸಲ ಹೆಣ್ಮಕ್ಳಿಗೆ ಅನಾರೋಗ್ಯ ಬರುವುದು ಜಾತಕವನ್ನು ನೋಡಬೇಕು. ಜಾತಕ ತೊಂದರೆ ಇದ್ದರೆ ಸ್ವಲ್ಪ ಸಮಸ್ಯೆ ಇರುತ್ತದೆ. ಅದು ಆಗ್ನೇಯ ಸ್ಥಾನನೇ ಪ್ರಮುಖವಾಗಿರುವುದಿಲ್ಲ. ಇದನ್ನು ಸ್ವಲ್ಪ ಎಲ್ಲರೂ ಗಮನಿಸಬೇಕು, ವಿಚಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಇದರ ಏನು ತಪ್ಪಿದ್ರೆ ನನಗೆ ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಇಲ್ಲ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದರೆ ಅಗ್ನಿನ ವಾಯುವ್ಯ ಸ್ಥಾನದಲ್ಲಿ ನಾವು ಹೊತ್ತಿಸ್ಬೋದು. ಕೆಲವು ಸಲ ದಕ್ಷಿಣ ಆಗ್ನೇಯಕ್ಕೆ ಮನೆ ಇದ್ದಾಗ, ದಕ್ಷಿಣ ಆಗ್ನೇಯಕ್ಕೆ ಬಾಗಿಲಿದ್ದಾಗ ನಾವು ಈಶಾನ್ಯದಲ್ಲಿ ಅಡುಗೆ ಮನೆ ಮಾಡೋಕ್ಕಾಗೋದಿಲ್ಲ. ಆದ ಕಾರಣ ವಾಯುವ್ಯದಲ್ಲಿ ನಾವು ಅಗ್ನಿಯನ್ನು ಉತ್ಪತ್ತಿ ಮಾಡಬಹುದು, ಅಲ್ಲಿನ ಆಹಾರ ಮಾಡಬಹುದು. ಅದನ್ನು ಮುಂದೆ ವಾಯುವ್ಯ ಸ್ಥಾನ ಬಂದಾಗ ಹೇಳ್ತೀನಿ. ಈ ವಿಡಿಯೋನ ಎಲ್ಲರೂ ನೋಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಇದೇ ತಪ್ಪಾದರೆ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.